ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಬಸವರಾಜ್. ಹೀಗೆ ಹಾಸ್ಟೆಲಲ್ಲಿ ಇರಬೇಕಾದ್ರೆ ನಮ್ಮ ಫ್ರೆಂಡ್ಸ್ಗಳು ಹೀಗೆ ಹೊರಗಡೆ ಹೋಗಿ ಬಾರ್ಬ್ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೊರಟು. ಇವರೆಲ್ಲೋ ಹೊರಟಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಚೆನ್ನಾಗಿ ರೆಡಿ ಹೊರಟೆ. ಆದರೆ ಇವರು ನನಗೆ ಗೊತ್ತಿದ್ದಿಲ್ಲ, ಇವರು ಇಲ್ಲಿ ಕರ್ಕೊಂಡು ಬರ್ತಾರೆ ಅಂತ ಹೇಳ್ಬಿಟ್ಟು ತುಂಬ ಆಶ್ಚರ್ಯ ಆಯಿತು. ಹೋಗ್ತಾ ಹೋಗ್ತಾ ಗೊತ್ತಾಯಿತು, ಮಾತಾಡ್ತಿದ್ರು ಇವರು. ನಾನು ಅಂದ್ಕೊಂಡಿದ್ದೆ ನಮ್ಮ ಮಲೇಶನ್ ಅವರು ಮನೆಗೆ ಹೋಗ್ತಿದ್ದಾರೆ ಅಂತ ಅಂದ್ಬಿಟ್ಟು. ಆದರೆ ಬೈ ಮಿಸ್ಟೇಕ್ ಆಗಿಬಿಟ್ಟು ಅವರು ಇಲ್ಲಿ ವಿಶ್ವೇಶ್ವರಯ್ಯ ಚಾನಲ್ಗೆ ಕರ್ಕೊಂಡು ಹೋಗಿದ್ದಾರೆ ಫ್ರೆಂಡ್ಸ್. ಇದು ವಿಶೇಷತೆ ಏನಂದರೆ, ವಿಶ್ವೇಶ್ವರಯ್ಯ ಚಾನಲು ಇದು ಹುಲಿಕೆರೆಯಲ್ಲಿದೆ. ಇದು ಮಂಡ್ಯ ಜಿಲ್ಲೆಯ ಹುಲಿಕೆರೆ ಎಂಬ ಗ್ರಾಮದಲ್ಲಿ ಕಂಡುಬರುತ್ತೆ ಫ್ರೆಂಡ್ಸ್. ಇದು ಶಿವಳ್ಳಿ ಮಾರ್ಗವಾಗಿ ಕಂಡುಬರುತ್ತದೆ. ಇದು ಹುಲಿಕೆರೆ ಗ್ರಾಮ. ಇದೆಲ್ಲ ಕಾವೇರಿ ನದಿ, ಕೆಆರ್ಎಸ್ ಡ್ಯಾಮ್ ಇದೆಯಲ್ಲ, ಆ ನದಿಯಿಂದ ಡ್ಯಾಮಿಂದ ಇದು ಬಟ್ಟಿರೋದು. ಇದು ಇಡೀ ಸುತ್ತಳಿಗಿದು ತುಂಬ ಕೃಷಿಕರಿಗೆ ಸಹಾಯಕವಾಗಿದೆ, ತುಂಬ ಹೆಲ್ಪ್ಫುಲ್ ಆದಂತಹ ಒಂದು ಚಾನಲ್ ಫ್ರೆಂಡ್ಸ್. ಇದು ಇತಿಹಾಸ ತಿಳ್ಕೊಬೇಕಪ್ಪ ಅಂದ್ರೆ, ಇದು ಸುಮಾರು 1928ರಲ್ಲಿ ವಿಶ್ವೇಶ್ವರಯ್ಯವರ ಮಾರ್ಗದರ್ಶನದ ಮೇರೆಗೆ ಕೃಷ್ಣರಾಜ ಒಡೆಯರ್, ಯಾರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ನಿರ್ಮಾಣ ಮಾಡಿರುವಂತಹ ಇದು ವಿಶ್ವೇಶ್ವರಯ್ಯ ಚಾನಲ್ ಫ್ರೆಂಡ್ಸ್. ಇಲ್ಲಿ ನಾನು ನೋಡ್ತಿರ್ಬೋದು ಒಳಗಡೆ ಇಲ್ಲಿ ಏನು ಪನ್ನೀರ್ ಇದೆ ಅಂತ ಹೇಳ್ಬಿಟ್ಟು ಈ ಗುಹೆ ಥರ ಇದೆಲ್ಲ, ಒಳಗಡೆ ಹೋಗ್ಬೇಕಂತ ತುಂಬ ಇಷ್ಟ ಆಯ್ತು ನನಗೆ. ಹೊರಟು ಆದರೆ ಕೆಲವೊಂದು ನಮ್ಮ ಫ್ರೆಂಡ್ಸು ಒಳಗಡೆ ಹೋಗಿ ಏನು ಭಯ ಪಡ್ಕೊಂಡ್ರು. ಅಲ್ಲಿ ಒಳಗಡೆ ಬಾವುಲಿ ಇದಾವೆ ಅಂತ ಹೇಳ್ಬಿಟ್ಟು. ಬಾವುಲಿ ಅಂದರೆ ಯಾವ ರೀತಿ ಇರುತ್ತೆ ಅಂತ ಗೊತ್ತಿದೆ ಫ್ರೆಂಡ್ಸ್ ನಿಮಗೆ. ಅದು ಕಣ್ಣಿಗೆ ಬಿಡ್ತಂದರೆ ಕಣ್ಣು ಕಳ್ಕೋ ಸಂಭವ ಇರುತ್ತೆ. ಆದರೂ ನಮಗೆ ಅದೊಂಥರ ಹುಚ್ಚು, ಒಳಗಡೆ ಏನಿದೆ ಹೋಗಬೇಕು ಅಂತ. ಇದರಲ್ಲಿ ಹೋಗ್ಬೇಕಂದ್ರೆ ನಮಗೆ ತುಂಬ ಇಷ್ಟ, ಹಾಗಾಗಿ ಹೊರಟಿವಿ. ಆದರೆ ನೋಡಿ ಫ್ರೆಂಡ್ಸ್, ಯಾವ ರೀತಿ ಕಾಣ್ತಿಲ್ಲ. ಒಳಗಡೆ ಫುಲ್ಲು ಕತ್ಲು, ಹೊರಗಡೆಯಿಂದ ಬರ್ಬೇಕಾದ್ರೆ ಬೆಳಕಿರ್ತದೆ, ಒಳಗಡೆ ಹೋಗ್ತಾ ತುಂಬ ಕಪ್ಪುದಿಂದ ಕೂಡಿರ್ತದೆ ಫ್ರೆಂಡ್ಸ್. ಹೋಗ್ತಿರ್ಬೇಕಾದ್ರೆ ನಮ್ಮ ಶಿಷ್ಯ ಅಂದರೆ ನಮ್ಮ ಶರತ್ ಪಾಟೀಲ್ ಅವರು, ನಮ್ಮ ಶಿಷ್ಯ ಅಲ್ಲಿ ಬಾವುಲಿ ನೋಡ್ಬಿಟ್ಟು ಎದ್ಕೊಂಡು ವಾಪಸ್ ಹಿಂದ್ಗಡೆ ಬರ್ತಿದ್ದೀನಿ ಫ್ರೆಂಡ್ಸ್. ಇಲ್ಲಿಂದ ಹೇಳ್ಬೇಕಾದ್ರೆ ಏನಿಲ್ಲ, ನಾನು ಸಿಂಹ ಅನ್ಕೊಂಡು ಹೋದ. ಆದರೆ ವಾಪಸ್ ಬಲ್ಲಿ ಹೋದ ತಕ್ಷಣ ನನಗೆ ಭಯ ಆಗಿಬಿಟ್ಟು ಹಿಂದ್ಗಡೆ ಹೋಗ್ತಾನೆ. ನೋಡಿ ಫ್ರೆಂಡ್ಸ್, ನೋಡ್ತಿರ್ಬೋದು. ಹೋಗು ಅಂದರೆ ಹೋಗ್ತಿಲ್ಲ. ಹೀಗೆ ಹೋಗ್ತಿರ್ಬೇಕಾದ್ರೆ ಅವ್ನು ಹಿಂದೆ ಕೈಬಿಟ್ಟು ಹೋದರೆ ಇನ್ನೊಬ್ಬ ವೀರೇಶ್ ಅಂತ ಅವನು, ನಮ್ಮ ಫ್ರೆಂಡ್ಸ್ ಇನ್ನೊಬ್ಬನು, ಅವನು ಹೋಗೋಕ್ಕಾಗಿಲ್ಲ, ಮುಗಿದು ಅವನಿಂದ ಉಳ್ಕೊಂಡ. ಹಾಗೆ ಅವರು ಇಬ್ಬರು ಕೂಡ ವಾಪಸ್ ಹೊರಟೋದ್ರು. ಇಬ್ಬರು ವಾಪಸ್ ಹೋದರು. ಹೋಗ್ತಿದ್ದೆ ನೀನು ವಾಪಸ್ ಹೋಗ್ತಿದ್ರು, ನಾನು ವಾಪಸ್ ಹೋದರು. ಆದರೆ ನಾವು 4 ಜನ, ನಾನು, ಪ್ರಜ್ವಲ್ ಮತ್ತು ಕುಮಾರ್, ಹಾಗೆ ಮಲೇಶನ್. ನಾನು ಹೋಗ್ಬೇಕಾದ್ರೆ ನನಗೆ ಈ ಗವಿ ನೆನಪು ಯಾವುದು ಅಂದರೆ, ಸಿನಿಮಾಗಳಲ್ಲಿ ನೋಡಿದ್ದೆ ಬೇರೆ ರೀತಿ ಆಗುತ್ತೆ, ಅನುಭವ ಪಡೆದಿದ್ದೆ ಬೇರೆ ರೀತಿ ಆಗುತ್ತೆ. ಈ ಅನುಭವ ಪಡ್ಕೋಬೇಕಂದ್ರೆ ನೀವು ಇಂತಹ ಸ್ಥಳಗಳಿಗೆ ಭೇಟಿ ಕೊಟ್ಬಿಟ್ಟು ಅದನ್ನು ಮನಗತ ಮಾಡಿಕೊಂಡು ಅದನ್ನು ಅನುಭವಿಸಬೇಕು. ಸ್ವತಃ ಅನುಭವಿಸಿದ್ರೆ ಗೊತ್ತಾಗುತ್ತೆ ಫ್ರೆಂಡ್ಸ್, ಅದು ಫೀಲಿಂಗ್ ಯಾವ ರೀತಿ ಇರುತ್ತೆ ಹೇಳ್ಬಿಟ್ಟು. ಇಂತಹ ಸ್ಥಳಗಳಿಗೆ ಭೇಟಿ ನೀಡಿ ಹಾಗೆ ಇಂತಹ ಸಮಯವನ್ನು ಇದರಲ್ಲಿ ಕಳೆದುಬಿಟ್ಟು ಸಂತೋಷ ಅನುಭವ ಪಡೆಯಿರಿ. ಸರಿ ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ಅಲ್ಲಿ ಒಳಗಡೆ ಲಾಸ್ಟ್ ಇನ್ನೂ ಒಳಗಡೆ ತುಂಬ ವೈರ್ಗಳು ಹಾಗೂ ಪೈಪ್ಲೈನ್ ಹಾಕಿದ್ರು. ಒಳಗಡೆ ಹೋಗಿ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಸಾಕು ಇಲ್ಲಿಗೆ ವಾಪಸ್ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಸೆಲ್ಫಿ ತೊಗೊಂಡ್ಬಿಟ್ಟು ನಾವು ಫೋಟೋ ತೊಗೊಳ್ತಿದ್ವಿ ಫ್ರೆಂಡ್ಸ್. ತೊಗೊಂಡು ಹೋಗ್ತಿದ್ವಿ. ಇವಾಗ ಇನ್ನೊಂದು ಫ್ರೆಂಡ್ಸ್ ಹೇಳ್ಬೇಕಂದ್ರೆ, ನಿಮಗೆ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ಬೇಕಂದ್ರೆ, ನಿಮಗೆ ಈ ಚಾನಲ್ 1928ರಲ್ಲಿ ಆರಂಭಗೊಂಡು 1931ರಲ್ಲಿ ಇದನ್ನು ಪೂರ್ಣಗೊಳಿಸಲಾಗುತ್ತೆ. ಇದನ್ನು ಸರ್ ವಿಶ್ವೇಶ್ವರಯ್ಯನವರು ಮಾರ್ಗದರ್ಶನದಂತೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ನಿರ್ಮಾಣ ಮಾಡ್ತಾರೆ. ಇದು ಸರಿಸುಮಾರು 2.8 ಕಿಲೋಮೀಟರ್ ಇದೆ. 15 ಅಡಿ ಅಗಲ, 15 ಅಡಿ 20 ಅಡಿ ಹೈಟ್ ಹೊಂದಿದೆ. ಇದು ಏಷ್ಯಾ ಖಂಡದಲ್ಲಿ ಭೂಮಾರ್ಗವಾಗಿ ನೀರು ಹಂಚಿರುವಂತಹ ಚಾನಲ್ ಆಗಿದೆ ಫ್ರೆಂಡ್ಸ್. ಇದನ್ನು ನೀವು ನೆನಪಿರುವಂತಹ ವಿಚಾರ ಫ್ರೆಂಡ್ಸ್. ಹಾಗೆ ಫೋಟೋ ತೊಳ್ಕೊಂಡ್ಬಿಟ್ಟು ಸೆಲ್ಫಿ ತಗೊಂಡು ಮುಂದೆ ಹೊರಟು ಗಮನಿಸ್ತಿರ್ಬೋದು. ಮೇಲ್ಗಡೆ ಎಲ್ಲ ಯಾವ ರೀತಿ ನೀರು ಜಿನಿ ಅಂತ ನೀರು ಬರ್ತಿದ್ದಿಲ್ಲ, ಅದೇನು ಅಂತ ಕೇಳ್ತಿರ್ಬೋದು ನೀವು. ನಾನು ಪ್ರಶ್ನೆ ಮಾಡ್ತಿರ್ಬೋದು ನಿಮ್ಮ ತಲೆಯಲ್ಲಿ. ಇಲ್ಲಿ ಸ್ವತಃ ಬಂದುಬಿಟ್ಟು ಅನುಭವಿಸಿ ಗೊತ್ತಾಗುತ್ತೆ ಏನಂತ ಹೇಳ್ಬಿಟ್ಟು. ಯಾಕಂದರೆ ನೀರು ಬರಬೇಕಾದ್ರೆ ಅದು ಕಲ್ಲಲ್ಲಿ ನೀರು ಬಸ್ತಿದೆ ಫ್ರೆಂಡ್ಸ್. ಹಾಗೆ ಅದು ಮೇಲಿಂದ ಜಿನಿ ಅಂತ ಹೇಳ್ಬಿಟ್ಟು ನೀರು ಬಸ್ತಿದೆ. ನಾವು ಕಾಣಿಸ್ತಿರ್ಬೋದು. ಇನ್ನೊಂದು ಸ್ವಲ್ಪ ಹೊತ್ತು ನಾವು ಅಲ್ಲಿ ನಿಂತ್ಕೊಂಡಿದ್ರೆ ನಮ್ಮ ಮೈ ಕೂಡ ನನ್ನ ಬಟ್ಟೆ ಫುಲ್ ಒದ್ದಾಗಿರೋದು ಫ್ರೆಂಡ್ಸ್. ಆ ರೀತಿ ತುಂಬ ಅದ್ಭುತವಂತಹ ಅನುಭವ ಕೊಡುತ್ತೆ. ಬಂದು ಅಲ್ಲಿ ವಿಸಿಟ್ ಮಾಡಿ ಅದನ್ನು ಸ್ವತಃ ನೀವು ಅನುಭವಿಸಿದ್ರೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿದೆ, ತುಂಬ ಖುಷಿ ಆಯಿತು ನನಗಂತರೂ. ನಿಮಗೂ ಖುಷಿ ಆಗುತ್ತೆ ಅಂತ ಭಾವಿಸಿದ್ದೀನಿ. ಬಂದು ವಿಸಿಟ್ ಕೊಡಿ. ನೀರು ಯಾವ ರೀತಿ ಒಳಗಡೆ ಅಂತ ಹೇಳ್ಬಿಟ್ಟು ನಾವು ನೋಡೋಕ್ಕಂತ ಹೋಗಿದ್ದು ಫ್ರೆಂಡ್ಸ್. ಆದರೆ ನೋಡೋಕ್ಕಾಗಿಲ್ಲ, ಯಾಕಂದರೆ ಒಳಗಡೆ ಹೋಗೋಕ್ಕೆ ಸ್ವಲ್ಪ ದಾರಿ ಇರಲಿಲ್ಲ. ಮೋಟರ್ಗಳು ಹಾಗೆ ವೈರು ಹಾಗೆ ಅದು ಪೈಪ್ಗಳು ತುಂಬ ಅಡ್ಡ ಬಿದ್ದಿರೋದ್ರಿಂದ ನಾವು ಹೋಗೋಕ್ಕಾಗಿಲ್ಲ. ಆ ಪ್ಲೇಸನ್ನು, ಆ ನೀರನ್ನು ನಾವು ಇನ್ನೊಂದು ಸ್ಥಳದಲ್ಲಿ ನೋಡ್ತೀವಿ ಫ್ರೆಂಡ್ಸ್. ಆ ಸ್ಥಳ ನಾವು ಇಲ್ಲಿ ನೋಡ್ತಿರ್ಬೋದು ನೀವು. ನೋಡಿ, ಈ ಸ್ಥಳದಲ್ಲಿ ಆ ನೀರನ್ನು ನಾವು ನೋಡ್ಬೋದು. ಈ ದಾರಿ ಅಲ್ಲಿ ಬಂದುಬಿಟ್ಟು ನಾವು ಅದನ್ನು ಅವಾಗಲೇ ಆ ಕಾಲದಲ್ಲಿ ಇದನ್ನು ತುಂಬ ದಪ್ಪ ಇರುವಂತಹ ರಾಡುಗಳನ್ನು ಹಾಕಿಬಿಟ್ಟು ನಿರ್ಮಾಣ ಮಾಡಿ ನೋಡ್ಬೋದು ಅಂತ ಹೇಳ್ಬಿಟ್ಟು. ಈ ಸ್ಥಳದಲ್ಲಿ ಫ್ರೆಂಡ್ಸ್ ತುಂಬ ಎಚ್ಚರಿಕೆಯಿಂದ ಇರಬೇಕು. ಮೊಬೈಲ್ ತೊಗೊಂಡು ಹೋಗಬೇಕಾದ್ರೆ ತುಂಬ ಎಚ್ಚರಿಕೆಯಿಂದ ಹೋಗಬೇಕು. ಅದು ಅಕಸ್ಮಾತ್ ಕೈ ಜಾರಿ ಕೆಳಗೆ ಬಿಟ್ಟಂದರೆ ಕೈ ಸಿಗಲ್ಲ, ತೆಗೆದು ಸೀದಾ ಒಳಗಡೆ ಹೋಗಿಬಿಡುತ್ತೆ. ಅಷ್ಟೊಂದು ತುಂಬ ಆಳವಾದಂಥ ಸ್ಥಳ ಇದು ಒಳಗಡೆ. ಹಾಗಾಗಿ ನಾವು ಮೊಬೈಲಲ್ಲಿ ಇಟ್ಬಿಟ್ಟು ಬರೀ ಮನುಷ್ಯರು ಅಂದರೆ ನಾವು ಖಾಲಿ ಮನುಷ್ಯರೇ ಹೋಗಿಲ್ಲ. ಇದು ಈ ಸ್ಥಳ ಫ್ರೆಂಡ್ಸ್. ಅಲ್ಲಿ ಮೊದಲಿಗೆ ಕೂರಿಸಿದ್ರೆ ಅಲ್ಲಿಂದ ಇಲ್ಲಿವರೆಗೂ 4 ಕಿಲೋಮೀಟರ್, 4.5 ಕಿಲೋಮೀಟರ್ ದೂರ ಇದೆ ಅಂತ ಹೇಳಿದ್ರು ನಮ್ಮ ಅಣ್ಣವರು. ಅದು ಸರಿ ನಾವು ತಗೋಬೇಕು ನನಗೆ. ತುಂಬ ಹೇಳ್ಬೇಕಂದ್ರೆ ಇದೇನಪ್ಪ ನೀರು ಇಲ್ಲಿ ಬಸ್ತಿದೆ ನೀರು ಅಂತ ಹೇಳ್ಬಿಟ್ಟು. ಮೇಲ್ಗಡೆ ನೀರು ಒಂದು ನೀರು ಕೆಳಗಡೆ ಕಲ್ಲಲ್ಲಿ ನೀರು ಬಸ್ತಿದೆ ಅಂತ ಹೇಳ್ಬಿಟ್ಟು. ಆದರೆ ಹೋಗ್ತಾ ಆಮೇಲೆ ಅಲ್ಲಿ ನೀರು ಬರ್ತಿತ್ತು. ಆ ನೀರು ಇಲ್ಲಿ ಬಸ್ತಿದೆ ಅಂತ ಗೊತ್ತಾಗಿದೆ. ಈ ಸ್ಥಳ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇಲ್ಲಿ ನಮ್ಮ ಶಿಷ್ಯ ಟನ್ನಲ್ ಅಂತ ಓದಕ್ಕೆ ಹೋಗ್ಬಿಟ್ಟು ಎಲ್ಲಿ ತೆಗೆದ್ಬಿಟ್ಟು 2 ಅಕ್ಷರ ಓದಿದ ಫ್ರೆಂಡ್ಸ್. ಅದು ನನಗೊಂಥರ ಎಲ್ಲರೂ ನಕ್ಕು ಸಾಕೋಗೋಯ್ತು. ಇಂಗ್ಲೀಷಲ್ಲಿ ಓದಕ್ಕೆ ಹೋಗೋದು ನಾವು. ಹಾಗಾಗಿ ಇಲ್ಲಿ ಎಲ್ಲ ಒಂದು ತೆಗೆದುಬಿಟ್ರೆ ನೋಡಿ, ನೀವೇ ಓದಿ. ನನಗಂತರ ಓದೋಕ್ಕಾಗಲ್ಲ. ಯಾವ ರೀತಿ ಒಂದು ಅಕ್ಷರ ತೆಗೆದ್ರೆ ಅದನ್ನು ಯಾವ ರೀತಿ ಓದ್ಬೋದು ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ಫ್ರೆಂಡ್ಸ್.